ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಸದರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿ ಕೂರಲಾಗಿದೆ. ವಿಜಯೇಂದ್ರ, ಅಶೋಕ್, ಛಲವಾದಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಗೆ ಮುಂದಾಗಿರೋದು. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ರಾಜ್ಯದಾದ್ಯಂತ ಹೋರಾಟ ನಡೆಸ್ತೀವಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಯಾವಾಗ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರವನ್ನ ಹೈಕೋರ್ಟ್ ಎತ್ತಿ ಹಿಡಿತೋ ಆಗಿನಿಂದ ವಿಪಕ್ಷಗಳು ಹೇಳ್ತಿರೋದು ಒಂದೇ ಮಾತು, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ. ನೀವು ರಾಜೀನಾಮೆಯನ್ನ ಕೊಟ್ಟು ಕಾನೂನು ಏನಿದೆ ಅದನ್ನು ಎದುರಿಸಿ, ಅಧಿಕಾರದಲ್ಲಿ ಇದ್ದು ನೀವು ಕಾನೂನನ್ನ ಎದುರಿಸೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ದೋಸ್ತಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇವತ್ತು ಬಿಜೆಪಿ ಜೆಡಿಎಸ್ ಶಾಸಕರು ಹಾಗೆ ಸಂಸದರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನೀವು ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ವಿಧಾನಸೌಧದ ಮುಂದೆ ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನೋಡಿ, ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ರಾಜೀನಾಮೆ ಕೊಡ್ಲಿಲ್ಲ ಅಂತ ಅಂದ್ರೆ ರಾಜ್ಯದ ಎಲ್ಲೆಡೆ ಕೂಡ ನಾವು ಇದೇ ತರದ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ. ಕೇವಲ ಬೆಂಗಳೂರಿಗೆ ಅಥವಾ ಕೇವಲ ರಾಜಧಾನಿಗೆ ಏನ್ ಸೀಮಿತವಾಗಿದೆಯೋ ಈ ಹೋರಾಟ, ಈ ಪ್ರತಿಭಟನೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೇ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಹೈಕೋರ್ಟ್ನಲ್ಲಿ ತೀರ್ಪು ಬಂದ ನಂತರ ಈಗ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಾ ಇರುವಂಥ ಪ್ರತಿಭಟನೆ ಆಗಿದೆ. ಈ ಪ್ರತಿಭಟನೆ ನಾವು ಮತ್ತಷ್ಟು ಉಗ್ರವಾಗಿ ಮಾಡಬೇಕಾಗುತ್ತೆ, ನೀವು ರಾಜೀನಾಮೆ ಕೊಡದೇ ಇದ್ರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ, ನಾನು ತನಿಖೆನಿಗೆ ಎದುರಿಸ್ತೀನಿ, ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರುಗಳು ಮಾತ್ರ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡ್ತಿದ್ದಾರೆ. ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ರಾಜ್ಯದ ಅನೇಕ ಕಡೆಯಲ್ಲಿ ನಾವು ಇದೇ ಥರದೊಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಮೂಡ ಹಗರಣವನ್ನು ಬಿಜೆಪಿ ಮತ್ತು ಜೆಡಿಎಸ್ನವರು. ಇದು ಪ್ರಬಲವಾದಂಥ ಅಸ್ತ್ರ ಇದು. ಆ ಪ್ರಬಲವಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮೈಸೂರು ಚಲೋ ಮಾಡಿ ಸಕ್ಸಸ್ ಆಗಿದ್ರು. ಇದೀಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ, ರಾಜೀನಾಮೆಯನ್ನು ನೀವು ಕೊಡೋದೇ ಇಲ್ಲ ಅಂತ ಏನಾದ್ರು ಕೂತ್ರೆ ನಾವು ಇದೇ ಥರ ಎಲ್ಲ ಕಡೆಯಲ್ಲೂ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿ ಕೂತಿರುವಂಥದ್ದು ನಾಯಕರುಗಳು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಾಲಾಗಿ ಎಲ್ಲ ನಾಯಕರುಗಳು ಕೂಡ ಧರಣಿ ಕೂತಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲ ಅನ್ನುವಂತ ಬಂಡತನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದರ್ಶನ ಮಾಡಿದರು. ಗವರ್ನರು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಂತ ಹೇಳಿ ಕೊಟ್ಟಾಗ ಗವರ್ನರ್ ಮೇಲೆ ಆರೋಪ ಹೊರಿಸಿದ್ರು. ದಲಿತ ಸಮಾಜದಿಂದ ಬಂದಂತ ಗವರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದರು. ಅದರ ಗವರ್ನರ್ ಆದೇಶದ ಮೇಲೆ ಹೈಕೋರ್ಟ್ ಹೋದ್ರು. ಹೈಕೋರ್ಟ್ದಲ್ಲಿ ಏನಾಯ್ತು ಅಂತ ಇಡೀ ರಾಜ್ಯದ ಜನತೆ ನೇರವಾಗಿ ನೋಡ್ತು. ನಮಗೂ ಕೂಡ ಗೊತ್ತಿಲ್ಲದಂತ ಈ ಮೂಡ ಹಗರಣ ಶುರುವಾದಾಗ ಏನು ಗೊತ್ತಿಲ್ಲದಂತ ಸಾಕಷ್ಟು ವಿಷಯಗಳು ಹೊರಬಂದು, ನನ್ನ ಜೀವನ ಸ್ವಚ್ಛ ಜೀವನ, ನನ್ನ ಜೀವನ ಓಪನ್ ಪುಸ್ತಕ ಅನ್ನುವಂತ ಸಿದ್ದರಾಮಯ್ಯನವರ ಹೇಳಿಕೆ ಕೇವಲ ಹೇಳಿಕೆ. ಅವರು ಯಾವ ರೀತಿ ಅವರ ಜೀವನ ಭ್ರಷ್ಟಾಚಾರದಿಂದ ತುಂಬೈತಿ, ಅವ್ರು ಯಾವ ರೀತಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಯ್ತು. ಇವತ್ತು ಅವ್ರಿಗೆ ಹೈಕೋರ್ಟ್ ಒಂದು ರೀತಿ ಚಿಮಾರಿ ಹಾಕಿ ಗವರ್ನರ್ ಮಾಡಿದಂತ ಎನ್ಕ್ವೈರಿ ಎತ್ತಿ ಹಿಡಿದಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಅವ್ರಿಗೆ ಒಂದೇ ದಿನದಲ್ಲಿ ಎನ್ಕ್ವೈರಿ ಮಾಡಕ ಲೋಕಾಯುಕ್ತಕ್ಕೆ ಹಾಕೈತಿ. ಆದರೂ ಕೂಡ ಸಿದ್ದರಾಮಯ್ಯರು ಏನೂ ಆಗೇ ಇಲ್ಲ ಅನ್ನೋ ಟೈಪ್ ನಡ್ಕೊಳ್ತಾ ಇದ್ದಾರೆ. ಆ ರೀತಿಯ ಪೋಸಿಂಗ್ ಮಾಡ್ತಿದ್ದಾರೆ. ಅವ್ರು ಕೇಳ್ತಿದ್ದಾರೆ ಯಾರು ದೇಶದಲ್ಲಿ ಯಾರು ಬೇರೆಯವ್ರು ಯಾರು ಭ್ರಷ್ಟರಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರ ದೇಶದಲ್ಲಿ ಬೇರೆಯವರು ಭ್ರಷ್ಟಾಚಾರ ಇಲ್ಲೋ ಅದನ್ನು ಜನ ಕೇಳುವುದಿಲ್ಲ. ಇವತ್ತು ಮುಖ್ಯಮಂತ್ರಿಯಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ನೀವು ಏನು ಭ್ರಷ್ಟಾಚಾರ ಮಾಡಿರಿ ಅದ್ರ ಸಂಬಂಧ ನೀವು ಮನೆಗೆ ಹೋಗ್ರಿ, ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಬಂತಂದ್ರೆ ನೀವು ಇಲ್ಲಿ ಬಂದು ಕುತ್ಕೋರಿ, ನಮಗೇನು ಪ್ರಶ್ನೆ ಇಲ್ಲ. ಹಿಂದೆ ಲಾಲ್ ಕೃಷ್ಣ ಅದ್ವಾನಿ ಅವರು, ರಾಮಕೃಷ್ಣ ಹೆಗಡೆ ಅವರು, ಜಾರ್ಜ್ ಫರ್ನಾಂಡಿಸ್ ಅಂತವರು
ತಮ್ಮ ಮೇಲೆ ಅಲಿಗೇಷನ್ ಬಂದಾಗ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಎನ್ಕ್ವೈರಿ ಮಾಡಿ ಮತ್ತೆ ಬಂದು ಕೂತಿದ್ರು. ನೀವು ಶಿಬು ಸೂರ್ಯನು ಆ ಅರವಿಂದ್ ಕೇಜ್ರಿವಾಲ್ ಅಂತವರ ಉದಾಹರಣೆ ಕೊಟ್ಟು ಅವ್ರೇನ್ ಜೈಲಿಗೆ ಹೋಗಿಲ್ಲ, ಜೈಲಿಗೆ ಹೋದು ಅವ್ರು ಮುಖ್ಯಮಂತ್ರಿ ಆಗಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಬರಬೇಡ್ರಿ. ಕರ್ನಾಟಕದ ಜನತೆ ಕರ್ನಾಟಕದ ಮುಖ್ಯಮಂತ್ರಿ ಜೈಲಿನಲ್ಲಿ ಕುತ್ಕೊಂಡು ವಿಧಾನಸೌಧ ನಡೆಸೋದು ಎಕ್ಸ್ಪೆಕ್ಟ್ ಮಾಡುವುದಿಲ್ಲ. ನಿಮಗೆ ವಿನಂತಿ ಮಾಡ್ಕೊಂತೇವೆ, ನಿಮ್ಮ ಮೇಲೆ ಬಹಳ ಗೌರವ ಇದ್ದವರು ಬಹಳ ಜನ ಅದಾರ ಇನ್ನು ಕರ್ನಾಟಕದವರು, ಅವ್ರದೆಲ್ಲ ಗೌರವ ಉಳಿಸ್ಕೋರಿ ನೀವು ಮರ್ಯಾದೆಯಿಂದ.